ಗಾಂಧಿ ಒಬ್ಬ ಬಫೂನ್, ಜೋಕರ್. ರಾಹುಲ್ ಪ್ರಿಯಾಂಕಾ ಎಲೆಕ್ಷನ್ ಭಕ್ತರೆಂದು ವ್ಯಂಗ್ಯವಾಡಲಾಗಿದೆ. ಕೊಪ್ಪಳದಲ್ಲಿ ಆರ್ಎಸ್ಎಸ್ ನಾಯಕರಾಗಿರುವಂತಹ ಸಂತೋಷ್ ಅವರು ಟೀಕೆಯನ್ನ ಮಾಡಿದ್ದಾರೆ. ರಾಹುಲ್ ಗಾಂಧಿ ಅವರ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಹಾಗೆ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಅವರ ವಿರುದ್ಧ ಅವರು ವಾಗ್ದಾಳಿಯನ್ನ ನಡೆಸಿರುವಂತದ್ದು. ಕೊಪ್ಪಳದಲ್ಲಿ ಬಿಎಲ್ ಸಂತೋಷ್ ಅವರು ಟೀಕೆಯನ್ನ ಮಾಡಿದ್ದಾರೆ. ಕೊಪ್ಪಳದ ಕಾಟಗಿಯಲ್ಲಿ ಬಿಜೆಪಿ ಸಮಾವೇಶದ ಸಂದರ್ಭದಲ್ಲಿ ಅವರು ಈ ರೀತಿಯಾಗಿ ರಾಹುಲ್ ಪಂಚೆ ಹಾಕೊಂಡು ನಡೆಯೋಕೆ ಬರಲ್ಲ ಅವರಿಗೆ, ಇನ್ನ ಒಳ್ಳೆ ಬಫೂನ್ ಜೋಕರ್ ತರ ನಡೀತಾನೆ ಅಂತ ಸಂತೋಷ್ ಅವರು ಏಕವಚನದಲ್ಲೇ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಎಲೆಕ್ಷನ್ ಬಂದಾಗ ಪ್ರಿಯಾಂಕಾ ಹಣೆ ಮೇಲೆ ಕುಂಕುಮ ಇರುತ್ತೆ. ಇನ್ನ ಇವರೆಲ್ಲ ಎಲೆಕ್ಷನ್ ಭಕ್ತರು, ಮೋದಿ ಮಾತ್ರ ದೈವ ಭಕ್ತ ಅಂತ ಜರ್ದಿದ್ದಾರೆ ಪ್ರಿಯಾಂಕಾ ಗಾಂಧಿ ಅವರನ್ನ. ರಾಹುಲ್ ಗಾಂಧಿ ಉಡುಪು ಮತ್ತು ಪ್ರಿಯಾಂಕಾ ಬಗ್ಗೆ ಟೀಕೆ ಆಡಿದ್ದಾರೆ ಬಿಎಲ್ ಸಂತೋಷ್ ಅವರು. ಯಾಕೆಂದ್ರೆ ನರೇಂದ್ರ ಮೋದಿ ದೇವರ ಭಕ್ತ, ರಾಹುಲ್ ಗಾಂಧಿ ಎಲೆಕ್ಷನ್ ಭಕ್ತ. ನರೇಂದ್ರ ಮೋದಿ ದೇವರ ಭಕ್ತ. ಕಷ್ಟಪಟ್ಟು ಪಂಚೆ ಕಟ್ಕೊಂಡು ಒಂದ್ಸಲ ಎರಡೆರಡು ಬೆಲ್ಟ್ ಹಾಕೋತಾರೆ. ನಾನ್ ಬೆಲ್ಟ್ ಹಾಕೊಂಡಿಲ್ಲ, ಬೆಳಿಗ್ಗೆ ಕಟ್ಟಿದ್ ಇನ್ನೂ ಬಿಟ್ಟಿಲ್ಲ ಪಂಚೆ. ನಾನು ಬೆಳಿಗ್ಗೆ ಕಟ್ಟಿದ್ ಇನ್ನೂ ಬಿಟ್ಟಿಲ್ಲ. ವಯನಾಡ್ನಲ್ಲಿ ದೇವಸ್ಥಾನಕ್ಕೆ ಹೋಗ್ತಾ ಇದಾರೆ, ನಡಿಯಕ್ಕಾಗಲ್ಲ ಮನುಷ್ಯನಿಗೆ. ಬಫೂನ್ ನಡ್ದಂಗೆ, ಜೋಕರ್ ನಡ್ದಂಗೆ ನಡೀತಾರೆ. ತಿರುಪತಿ ದೇವಸ್ಥಾನದಲ್ಲಿ ಪಂಚೆ ಕಟ್ಕೊಂಡು ಓಡಾಡ್ತಾ ಇದಾರೆ. ಅಲ್ಲಿ ಹಿಡ್ಕತಾರೆ, ಇಲ್ಲಿ ಹಿಡ್ಕತಾರೆ, ಗೊತ್ತಿಲ್ಲ ಒಂದ್ಸಲ. ಯಾಕೆ? ಎಲೆಕ್ಷನ್ ಭಕ್ತರಾದ್ರೆ ಹಿಂಗೆ ಆಗುತ್ತೆ, ದೇವರ ಭಕ್ತರಾದ್ರೆ ಇಂಥ ಪರಿಸ್ಥಿತಿ ಬರಲ್ಲ. ನಿಮ್ಗೆ ಯಾರಿಗಾದ್ರೂ ದೇವಸ್ಥಾನಕ್ಕೆ ಹೋದ್ರೆ ಪಂಚೆ ಕಟ್ಟಿದ್ರೆ ಅಲ್ಲಿ ಇಲ್ಲಿ ಹಿಡ್ಕೋಬೇಕು ಅನ್ಸುತ್ತಾ? ಎರಡೆರಡು ಬೆಲ್ಟ್ ಕಟ್ಕೋಬೇಕು ಅನ್ಸುತ್ತಾ? ಇನ್ಯಾರಾದ್ರೂ ಒಬ್ಬ ನಿಮಗ್ ಸಹಾಯ ಮಾಡ್ಬೇಕು ಅನ್ಸುತ್ತಾ? ಯಾಕಾಗಲ್ಲ ಅಂದ್ರೆ ನೀವು ದೇವರ ಭಕ್ತರು. ರಾಹುಲ್ ಗಾಂಧಿ ಹೋದ್ರು ಒಂದ್ 6 ತಿಂಗಳು ಹಿಂದಿನ ಫೋಟೋಗಳು ನೋಡಿ, ಈಗಿನ ಫೋಟೋಗಳು ನೋಡಿ ಅಂತೇಳಿ. 6 ತಿಂಗಳು ಹಣೆನಲ್ಲಿ ಏನು ಇಲ್ಲ, ಗಂಡ ಇದ್ರು ಕೂಡ. ಆದ್ರೆ ಈಗ ಎಲೆಕ್ಷನ್ ಬಂದಿದೆ, ಏನ್ ದೊಡ್ಡ ದೊಡ್ಡ ತಿಲಕ, ಏನ್ ದೊಡ್ಡ ದೊಡ್ಡ ಬಿಂದೆ, ಏನ್ ದೊಡ್ಡ ದೊಡ್ಡ ಗಂಧ, ಏನ್ ದೊಡ್ಡ ದೊಡ್ಡ ಕುಂಕುಮ. ಯಾಕೆ ಸ್ವಾಮಿ ನಾಟಕ? ಆಗಿಲ್ದಿದ್ರೆ ಈಗಲೂ ಬೇಡ, ಆಗಿಲ್ದಿದ್ರೆ ಈಗಲೂ ಬೇಡ, ಆರಾಮಾಗಿದೆ. ನಾಸ್ತಿಕರು ಅಂತ ಹೇಳ್ಕೊಳ್ಳಿ ಒಂದ್ಸಲ, ಏನು ಚಿಂತೆ ಇಲ್ಲ. ಆದ್ರೆ ಉತ್ತರ ಪ್ರದೇಶದಲ್ಲಿ ಎಲೆಕ್ಷನ್ ನಿಲ್ಬೇಕು ಅಂದ್ರೆ ಹಣೆ ಕುಂಕುಮ ಬಂದ್ಬಿಡುತ್ತೆ. ಕೇರಳದಲ್ಲಿ ಎಲೆಕ್ಷನ್ ನಿಂತ್ಕೊಳ್ಬೇಕು ಅಂತ ಹೇಳಿದ್ರೆ ಬ್ರಹ್ಮಗಿರಿ ದೇವಸ್ಥಾನದ ನೆನಪಾಗ್ಬಿಡುತ್ತೆ. ಆದ್ರೆ ನರೇಂದ್ರ ಮೋದಿ ಆ ತರ ಎಲೆಕ್ಷನ್ ಭಕ್ತರಲ್ಲ, ಅವರು ದೈವ ಭಕ್ತರ. ನೋಡ್ತಾ ಇದ್ದೀವಿ ಬಿಎಲ್ ಸಂತೋಷ್ ಅವರು ಯಾವ ರೀತಿಯಾಗಿ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಅವರ ವಿರುದ್ಧ ಟೀಕೆಯನ್ನ ಮಾಡಿದ್ರು ಅಂತ. ಇಲ್ಲಿ ಪ್ರಮುಖವಾಗಿ ರಾಹುಲ್ ಗಾಂಧಿಗೆ ಪಂಚನೆ ಕಟ್ಕೊಳಕ್ ಬರಲ್ಲ. ಈಗ ನೋಡಿದ್ವಿ ವಯನಾಡಲ್ಲಿ ಟೆಂಪಲ್ ರನ್ ಅನ್ನ ಮಾಡ್ಬೇಕಾದ್ರೆ ಯಾವ ರೀತಿಯಾಗಿ ಒಬ್ಬ ಬಫೂನ್ ಓಡಾಡ್ದಂಗೆ ಓಡಾಡ್ತಾರೆ, ಅವರು ಜೋಕಾರ್ ತರ ಓಡಾಡ್ತಾರೆ ಅನ್ನೋದನ್ನ ನೋಡಿದಿರ ಅಲ್ವಾ. ನರೇಂದ್ರ ಮೋದಿ ಅವರು ದೈವ ಭಕ್ತ, ರಾಹುಲ್ ಗಾಂಧಿ ಎಲೆಕ್ಷನ್ ಭಕ್ತ. ಎಲೆಕ್ಷನ್ ಬಂದಂತ ಸಂದರ್ಭದಲ್ಲಿ ಈ ರೀತಿಯಾಗಿ ಆಡ್ತಾರೆ ಅನ್ನೋದನ್ನ ಹೇಳ್ತಾ ಇದ್ರು. ಕೂಡ್ಲಗಿ ಶಾಸಕ ಎನ್ವೈ ಗೋಪಾಲಕೃಷ್ಣ ಮನೆಯಲ್ಲೇ ಕಳ್ಳತನವಾಗಿದೆ. ಚಿತ್ರದುರ್ಗ ನಗರದ ಧವಳಗಿರಿ ಬಡಾವಣೆಯಲ್ಲಿರುವಂತಹ ಶಾಸಕರ ಮನೆಯಲ್ಲಿ ಕಳ್ಳತನವಾಗಿದೆ. ತಡರಾತ್ರಿ ಮನೆಯಲ್ಲಿ ಯಾರೂ ಇಲ್ಲದ ವೇಳೆಯಲ್ಲಿ ಮನೆ ಬಾಗಿಲಿನ ಬೀಗವನ್ನ ಮುರಿದು ಕಳ್ಳರು ಮನೆಯಲ್ಲಿದ್ದ ಸಾವಿರಾರು ರೂಪಾಯಿ ಮೌಲ್ಯದ ವಸ್ತುಗಳು, ನಗದು, ಹಣವನ್ನ ಕದ್ದು ಪರಾರಿಯಾಗಿದ್ದಾರೆ. ಈ ಕುರಿತು ಕೋಟೆ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದ್ದು, ಸ್ಥಳಕ್ಕೆ ಕೋಟೆ ಠಾಣೆ ಸಿಪಿಐ ಪ್ರಕಾಶ್ ಪಾಟೀಲ್ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿದರು.